ಸ್ನೇಹಿತರೆ ನಮಸ್ಕಾರ. ರಾಜ್ಯ ರಾಜಕೀಯದಲ್ಲಿ ಎರಡು ಬೆಳವಣಿಗೆಗಳು ಸದ್ದಿಲ್ಲದ ರೀತಿಯಲ್ಲಿ ನಡೀತಾ ಇದ್ದಾವೆ. ಒಂದು, ಮುಂದೆ ನಡೆಯುವಂತಹ ಉಪಚುನಾವಣೆಗೆ ಭರ್ಜರಿಯಾದಂಥ ಸಿದ್ಧತೆ ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಒಂದಷ್ಟು ಬೆಳವಣಿಗೆಗಳು. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿರುವಂಥ ವಿಚಾರ. ಒಂದು ಕಡೆ DCM, ಮತ್ತೊಂದು ಕಡೆ KPCC ಅಧ್ಯಕ್ಷ, ಮತ್ತೊಂದು ಕಡೆ CM. ಈ ಮೂರೂ ಪೋಸ್ಟ್ನ ಬಗ್ಗೆ ಕಿತ್ತಾಟಗಳು ಸದ್ದಿಲ್ಲದೆ ನಡೀತಾ ಇದೆ. ಇದು ಒಂದು ಭಾಗಕ್ಕೆ ಬಿಟ್ಟುಬಿಟ್ರೆ, ಇನ್ನೊಂದು ಭಾಗವಾಗಿ ಚನ್ನಪಟ್ಟಣಕ್ಕೆ ನಡಿಬೇಕಾದಂಥ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳು ಹಾಗೆಯೇ ನಡೀತಿದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಈಗಾಗಲೇ ಕುಮಾರಸ್ವಾಮಿಯವರು ರಾಜೀನಾಮೆ ನೀಡಿರೋದ್ರಿಂದ ಇಲ್ಲಿ ಬೈ ಎಲೆಕ್ಷನ್ ನಡಿಬೇಕಾಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ, ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿತಾರೆ ಅನ್ನುವಂತಹ ಒಂದಷ್ಟು ಗೊಂದಲಗಳು, ಪ್ರಶ್ನೆಗಳು, ಕುತೂಹಲಗಳು ಎಲ್ಲವೂ ಕೂಡ ಸ್ವಾಭಾವಿಕವಾಗಿ ಇದ್ದಾವೆ. ಈಗ ಮೇಲ್ನೋಟಕ್ಕೆ ಈ ದೋಸ್ತಿ ಪಾರ್ಟಿಯಿಂದ ಒಬ್ಬರು ಸ್ಪರ್ಧೆಯನ್ನು, ಅದು ಕೂಡ ಪ್ರಬಲ ಸ್ಪರ್ಧೆಯನ್ನೇ ಕಣಕ್ಕಿಳಿಸುವಂಥ ಸಾಧ್ಯತೆಯನ್ನು ಸ್ಪಷ್ಟವಾಗಿ ಸಾರ್ತಾ ಇದ್ದಾರೆ. ಅಂಥದ್ದೊಂದು ಪ್ರಯತ್ನವನ್ನು HD ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅದು ಬೇರೆ ಯಾರೋ ಅಲ್ಲ, ಡಾಕ್ಟರ್ ಮಂಜುನಾಥ್ ಅವರ ಪತ್ನಿಯಾಗಿರುವಂತಹ ಅನಸೂಯ ಅವರು. ಹೌದು, ದೇವೇಗೌಡರ ಪುತ್ರಿಯೂ ಕೂಡ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿಯೂ ಕೂಡ ಆಗಿರುವಂತಹ ಅನಸೂಯ ಅವರನ್ನು ಇಲ್ಲಿಂದ ಕಣಕ್ಕೆ ಇಳಿಸಬೇಕು, ಇಲ್ಲಿಂದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸಬೇಕು ದೋಸ್ತಿಯಿಂದ. ಅದು BJP ಅಥವಾ JDS ಯಾವುದೇ ಒಂದು ಲೋಗೋ ಆಗಿರ್ಬೋದು, ಎರಡು ಲೋಗೋದಲ್ಲಿ ಯಾವುದೋ ಒಂದು ಲೋಗೋದಿಂದ ಕಣಕ್ಕೆ ಇಳಿಸಬೇಕು ಅನ್ನುವಂಥ ಚಿಂತನೆಯನ್ನು ನಡೆಸ್ತಾ ಇದ್ದರೆ, ಮತ್ತೊಂದು ಕಡೆ ಕಾಂಗ್ರೆಸ್ಸಿಂದ ಯಾರು ಕಣಕ್ಕೆ ಇಳಿತಾರೆ ಅನ್ನುವಂಥ ಗೊಂದಲ ಸಹಜವಾಗೇ ಇದೆ. ಈಗಾಗಲೇ DK ಶಿವಕುಮಾರ್ ಅವರು ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. DK ಶಿವಕುಮಾರ್ ನಿರಂತರವಾಗಿ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸ್ತಿರುವಂಥದ್ದು, ಓಡಾಟವನ್ನು ಮಾಡ್ತಿರೋದನ್ನು ಗಮನಿಸಿದಂಥ ಮಾಧ್ಯಮದವರು, ಇಲ್ಲ ಇಲ್ಲಿಂದ DK ಶಿವಕುಮಾರ್ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಸುದ್ದಿಯನ್ನು ಪ್ರಸಾರ ಮಾಡಿದಾಗ ಮೊದಲಿಗೆ DK ಶಿವಕುಮಾರ್ ಇಲ್ಲ ಅಂದರು. ಅದಾದ ಬಳಿಕ DK ಸುರೇಶ್ ಯಾವ ಕಾರಣಕ್ಕೂ ಕೂಡ ಸ್ಪರ್ಧೆ ಮಾಡೋದಿಲ್ಲ ಅಂದರು. ಅವರ ಮಗಳು ಐಶ್ವರ್ಯ ಕೂಡ ಸ್ಪರ್ಧೆ ಮಾಡೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದರು. ಹಾಗಾದರೆ ಯಾರು ಸ್ಪರ್ಧೆ ಮಾಡ್ತಾರೆ? ಇಲ್ಲಿ ಕಾಂಗ್ರೆಸ್ನ DK ಶಿವಕುಮಾರ್ ಮಾಡಿರುವಂಥ ಸ್ಟ್ರಾಟಜಿ ಹೇಗಿದೆ, ವರ್ಕೌಟ್ ಹೇಗಿದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ವಿಶೇಷವಾದಂಥ ವಿಧಾನಸಭಾ ಕ್ಷೇತ್ರ. ಅದರಲ್ಲೂ ಕೂಡ DK ಬ್ರದರ್ಸ್ ಪಾಲಿಗೆ ಇದೊಂದು ಪ್ರತಿಷ್ಠೆಯ ಕ್ಷೇತ್ರ. ಒಂದು ಕಡೆಯಿಂದ HD ಕುಮಾರಸ್ವಾಮಿ, ಮತ್ತೊಂದು ಕಡೆಯಿಂದ ಈ ಸೈನಿಕ ಅಂತ ಹೇಳಿ ಕರೆಸಿಕೊಳ್ಳುವಂಥ CP ಯೋಗೀಶ್ವರ್, ಇವರ ನಡುವೆ ಇವರ ವಿರುದ್ಧ ಹೋರಾಟವನ್ನು ಮಾಡಿ ಗೆಲ್ಲಿಸಿಕೊಂಡು ಬರಬೇಕಾಗಿರುವಂಥ ವಿಧಾನಸಭಾ ಕ್ಷೇತ್ರ. ಇನ್ನೊಂದು ಕಡೆ CP ಯೋಗೀಶ್ವರ್ ಅವರ ಪುತ್ರಿ ನಿಶಾ ಅವರು ಕೂಡ ಇಲ್ಲಿ ಕಾಂಗ್ರೆಸ್ಗೆ ಬರಬೇಕು ಅಂತೇಳಿ ಹಾತೊರಿತಿದ್ದಾರೆ. ಇವೆಲ್ಲ ಬೆಳವಣಿಗೆಯ ನಡುವೆ ಇಲ್ಲಿ ಬೈ ಎಲೆಕ್ಷನ್ ನಡೀಲಿಕ್ಕಿದೆ. ಯಾವುದು? ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೀಲಿಕ್ಕಿದೆ. ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ಈಗ ಸದ್ದಿಲ್ಲದೆ ಭಾರಿ ಚುರುಕನ್ನು ಪಡೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಿದೆ. ಚುನಾವಣೆ ದಿನಾಂಕ ನಿಗದಿಯಾಗುವ ಮುನ್ನವೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗಾಗಲೇ ಚನ್ನಪಟ್ಟಣದಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಸತತವಾದಂಥ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿನ ಮತದಾರರನ್ನು ವಿಶ್ವಾಸಕ್ಕೆ ಪಡೆಯುವಂಥ ನಿರಂತರ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇಲ್ಲಿ ಯಾರು ಕೂಡ ಶಾಸಕರಿಲ್ಲ, ನಾನೇ ಶಾಸಕ, ನಾನೇ ಸಚಿವ, ನಾನೇ ನಿಮ್ಮ ಸೇವಕ ಅನ್ನುವಂತಹ ಡೈಲಾಗ್ಗಳನ್ನು ಹೊಡ್ಕೊಂಡು ಪ್ರತಿ ಗ್ರಾಮಕ್ಕೂ ಕೂಡ DK ಶಿವಕುಮಾರ್ ಸುತ್ತಾಟವನ್ನು ಮಾಡ್ತಿದ್ದಾರೆ. ಜನಸ್ಪಂದನದ ಹೆಸರಿನಲ್ಲಿ ಜನರ ಜೊತೆಗೆ ಬೆರೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕೆಲ ದಿನಗಳ ಹಿಂದೆ ನಾನೇ ಸ್ಪರ್ಧೆ ಮಾಡದೆ ವಿಧಿ ಇಲ್ಲ ಅಂತ ಹೇಳಿದಂಥ DK ಶಿವಕುಮಾರ್ ಇದೀಗ ವರಸೆಯನ್ನು ಬದಲಿಸಿದ್ದು DKಶಿ ಬದಲಿಗೆ ಮತ್ತೋರ್ವ ನಾಯಕನನ್ನ ಇಲ್ಲಿ ಕಣಕ್ಕೆ ಇಳಿಸುವುದು ಖಚಿತ ಅನ್ನೋದು ಸ್ಪಷ್ಟವಾಗಿದೆ. ಚನ್ನಪಟ್ಟಣದಲ್ಲಿ ಶಾಸಕರು ಇದ್ದಿದ್ರೆ ನಾನ್ಯಾಕೆ ಬರ್ತಿದ್ದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಲ್ಲದೆ ಕುರ್ಚಿ ಖಾಲಿ ಇರೋದಕ್ಕೆ ಬಂದು ಕುಳಿತಿದ್ದೇನೆ, ಬೇರೆಯವರು ಕುರ್ಚಿಯಲ್ಲಿ ಕುಳಿತಿದ್ರೆ ಬರುತ್ತಿದ್ದೇನೇನೋ ಇಲ್ಲ ಅಂತಲೂ ಕೂಡ DK ಶಿವಕುಮಾರ್ ಹೇಳ್ತಾರೆ. ಇನ್ನು ಕಳೆದ ಒಂದು ತಿಂಗಳಿನಿಂದ ಚನ್ನಪಟ್ಟಣದಲ್ಲಿ ಸುತ್ತಾಟವನ್ನು ಮಾಡ್ತಿರುವಂಥ DK ಶಿವಕುಮಾರ್ ಇಲ್ಲಿ 2-3 ರೀತಿಯ ಲೆಕ್ಕಾಚಾರವನ್ನು ಮಾಡ್ತಿದ್ದಾರೆ. ಅದ್ಯಾವಾಗ DK ಶಿವಕುಮಾರ್ ಇಲ್ಲಿ ಎಲೆಕ್ಷನ್ಗೆ ನಿಲ್ತಾರೆ ಅನ್ನೋದು ಗೊತ್ತಾಯಿತು, ಇಮಿಡಿಯೇಟ್ಲಿ HD ಕುಮಾರಸ್ವಾಮಿ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾರೆ. ಆರಂಭದಲ್ಲಿ ಯೋಗೀಶ್ವರ್ ಅಥವಾ ನಿಖಿಲ್ ಕುಮಾರಸ್ವಾಮಿ ಇಲ್ಲಿಂದ ಸ್ಪರ್ಧೆ ಮಾಡೋದು ಅನ್ನೋದು ಇತ್ತು. ಬಟ್ ಬದಲಾದಂಥ ಸನ್ನಿವೇಶದಲ್ಲಿ ಯಾವಾಗ ಎಲ್ಲವೂ ಕೂಡ DK ಶಿವಕುಮಾರ್ ಅವರ ಕಂಟ್ರೋಲ್ಗೆ ಬರ್ತಿದೆ ಅನ್ನೋದು ಸ್ಪಷ್ಟವಾಗಿ ಕುಮಾರಸ್ವಾಮಿಗೆ ಗೊತ್ತಾಯಿತು, ಇಮಿಡಿಯೇಟ್ಲಿ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾರೆ. ಅದೇ ಕಾರಣಕ್ಕೆ ದೋಸ್ತಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್, CN ಮಂಜುನಾಥ್ ಅವರ ಪತ್ನಿ ಅನಸೂಯ ಮಂಜುನಾಥ್ ಅವರನ್ನು ಕಣಕ್ಕೆ ಇಳಿಸುವಂಥ ಚಿಂತನೆಯನ್ನು ಮಾಡ್ತಾರೆ. ಈ ಮೂಲಕ ದೇವೇಗೌಡರ ಪುತ್ರಿಯನ್ನು ಕೂಡ ರಾಜಕೀಯಕ್ಕೆ ಎಳೆದು ತರುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಈಗಾಗಲೇ ಮೋದಿ ಮತ್ತು ಅಮಿತ್ ಶಾ ಜೊತೆಗೆ ಈ ಕುರಿತು HD ಕುಮಾರಸ್ವಾಮಿ ಒಂದು ಹಂತದ ಮಾತುಕತೆಯನ್ನು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ದೇವೇಗೌಡರು ಕೂಡ ಅನಸೂಯ ಜೊತೆಗೂ ಕೂಡ ಮಂಜುನಾಥ್ ಜೊತೆಗೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಚನ್ನಪಟ್ಟಣದಿಂದ ಯಾರೇ ಅಭ್ಯರ್ಥಿ ಆದರೂ ಕೂಡ ನನಗೆ ಮತ ಹಾಕಿದಂತೆ ಅಂತ ಹೇಳಿಬಿಟ್ಟು DK ಶಿವಕುಮಾರ್ ಹೇಳ್ತಾ ಇದ್ರೆ, ಮತ್ತೊಂದು ಕಡೆಯಿಂದ ಕುಮಾರಸ್ವಾಮಿ ಹೇಳ್ತಾರೆ ಚನ್ನಪಟ್ಟಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು DK ಬ್ರದರ್ಸನ್ನು ಸಪೋರ್ಟ್ ಮಾಡಬಾರ್ದು, ಗೆಲ್ಲಿಸಬಾರ್ದು ಅನ್ನೋಂಥ ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ಯೋಗೀಶ್ವರ್ ಕೂಡ ನನಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸಿಕ್ಕಿದ್ರೆ ಚೆನ್ನಾಗಿತ್ತು ಅನ್ನುವಂಥ ಲೆಕ್ಕಾಚಾರವನ್ನು ಮನೆಯಲ್ಲೇ ಕುತ್ಕೊಂಡು ಹಾಕ್ತಾ ಇದ್ದಾರೆ.
ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರನೇ ಬೇರೆ ಥರ ಇದೆ. ಯಾರು ಏನು ಬೇಕಾದರೂ ಖುಷಿ ಪಡಲಿ, ಚರ್ಚೆ ಮಾಡಲಿ, ನಾವು ಜನಸೇವೆ ಮಾಡೋದಕ್ಕೆ ಬಂದಿದ್ದೀವಿ, ಅದು ಮುಖ್ಯವೇ ಹೊರತು ರಾಜಕೀಯ ಅಲ್ಲ. ಯಾರೇ ಅಭ್ಯರ್ಥಿ ಆದರೂ ಕೂಡ ನನ್ನ ಮುಖ ನೋಡಿ ಓಟು ಹಾಕಿ ಅಂತ ಹೇಳ್ಬಿಟ್ಟು ಇಲ್ಲಿನ ಈ ಚನ್ನಪಟ್ಟಣದ ಜನರ ಮುಂದೆ, ಮತದಾರರ ಮುಂದೆ ಡಿ ಕೆ ಶಿವಕುಮಾರ್ ಮನವಿಯನ್ನು ಮಾಡ್ತಾರೆ. ಇನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸೋದು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಚನ್ನಪಟ್ಟಣದಲ್ಲಿ ನಾನು ವಿಶೇಷವಾದಂಥ ಆದ್ಯತೆಯನ್ನು ನೀಡಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಜನರ ಸಮಸ್ಯೆಗಳನ್ನು ಬಗೆಹರಿಸಿ ತೊಂದರೆ ತಪ್ಪಿಸಬೇಕು. ಅರ್ಜಿ ವಿಲೇವಾರಿಗೆ ಅಧಿಕಾರಿಗಳಿಗೆ ಟೈಮ್ ಫಿಕ್ಸ್ ಮಾಡ್ತಾ ಇದ್ದೇವೆ. ಶೀಘ್ರದಲ್ಲಿ ಜನರ ಎಲ್ಲ ಸಮಸ್ಯೆಯನ್ನು ಕೂಡ ಬಗೆಹರಿಸಿಕೊಡ್ತೇವೆ. ಇಲ್ಲಿ ರಿವ್ಯೂ ಮೀಟಿಂಗ್ ಕೂಡ ಮಾಡಿ ಸಮಸ್ಯೆಯನ್ನು ಆಲಿಸ್ತಾರೆ. ಮತ್ತಷ್ಟು ಇಲಾಖೆ ಸಚಿವರು ಬಂದು ಅಹವಾಲುವನ್ನು ಸ್ವೀಕರಿಸ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡಲ್ಲ, ಅವರದ್ದು ರಾಜಕೀಯ ತಂತ್ರಗಾರಿಕೆ ಅಷ್ಟೇ ಅಂತಲೂ ಕೂಡ ಕೆಲವು ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಂಡಿರುವಂಥ ಡಿ ಕೆ ಸುರೇಶ್ ಅವರೇ ಇಲ್ಲಿಂದ ಸ್ಪರ್ಧೆ ಮಾಡೋದು ಫಿಕ್ಸ್ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಆದರೆ ಇಲ್ಲಿ ಸುರೇಶ್ ಕೂಡ ಸ್ಪರ್ಧೆ ಮಾಡಲ್ಲ ಅಂತೇಳಿ ಹೇಳ್ತಿರೋದು, ಶಿವಕುಮಾರ್ ಕೂಡ ಸ್ಪರ್ಧೆ ಮಾಡಲ್ಲ ಅಂತೇಳಿ ಹೇಳ್ತಿರೋದು, ಇದು ಒಂದು ರೀತಿಯಲ್ಲಿ ಸ್ಟ್ರಾಟಜಿಕಲ್ ಲೆಕ್ಕಾಚಾರ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ. ಅದು ಹೇಗೆ ಅಂತ ಹೇಳಿದ್ರೆ, ಈಗ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡ್ತಾರೆ ಅನ್ನೋದಂತಹ ಸಂದೇಶ ಬಂತು, ಅಥವಾ ಸುರೇಶ್ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಏನಾದರೂ ಒಂದು ಸಂದೇಶ ಬಂತು ಅಂತ ಹೇಳಿದ್ರೆ ಅವಾಗ ಏನು ಮಾಡ್ತಾರೆ, ವಿರೋಧಿ ಪಾಳ್ಯದವರು ಅಲರ್ಟ್ ಆಗ್ತಾರೆ. ವಿರೋಧಿ ಪಾಳ್ಯ ಅಂತ ಹೇಳಿದ್ರೆ ಈ ದೋಸ್ತಿ JDS ಮತ್ತು BJP ನಾಯಕರು ಅಲರ್ಟ್ ಆಗ್ತಾರೆ. ಸೊ ದಟ್ ಆ ರೀತಿ ಮಾಡದೆ ಹಂತವಾಗಿ ಇಲ್ಲಿ ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಮಾಡಿಕೊಂಡು, ಅಂದರೆ ಫೀಲ್ಡ್ನ ಕಂಪ್ಲೀಟಾಗಿ ತನ್ನ ಹಿಡಿತಕ್ಕೆ ತಂದುಕೊಂಡು ನಂತರ ಅಖಾಡಕ್ಕೆ ಇಳಿಸೋದು ಅನ್ನೋದು ಇಲ್ಲಿ ಶಿವಕುಮಾರ್ ಮಾಡಿರುವಂತಹ ಲೆಕ್ಕಾಚಾರ. ಜೊತೆಗೆ ವಿಚಾರವನ್ನು ಡೈವರ್ಟ್ ಕೂಡ ಮಾಡೋದು, ಅದೊಂದು ತಂತ್ರಗಾರಿಕೆ, ರಾಜಕೀಯ ತಂತ್ರಗಾರಿಕೆ. ಇನ್ನು ಚನ್ನಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಅವರನ್ನು ಕಣಕ್ಕೆ ಇಳಿಸ್ತಾರೆ ಅನ್ನುವಂಥ ಸುದ್ದಿ ಹರಿದಾಡಿತ್ತು. ಈ ವಿಚಾರವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳಿದರು, ನಮ್ಮ ಕುಟುಂಬದಿಂದ ಯಾರೂ ಕೂಡ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಇದೀಗ ಕಾಂಗ್ರೆಸ್ನಿಂದ ಯಾರೇ ಸ್ಪರ್ಧೆ ಮಾಡಲಿ ನನ್ನನ್ನು ನೋಡಿ ಮತ ಹಾಕಿ ಅಂತೇಳಿ ಹೇಳಿರೋದು. ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದ ಬೈ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಜೊತೆಗೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರೇ ಇಲ್ಲಿ ಸ್ಪರ್ಧೆ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನುಸೂಯ ಅವರು ಸ್ಪರ್ಧೆ ಮಾಡಿದಾಗ ಮತ್ತೆ ಮಂಜುನಾಥಿಂದ ಸೋತವರು ಪತ್ನಿಯಿಂದನೂ ಕೂಡ ಸೋಲ್ತಾರೆ ಅನ್ನುವಂತಹ ಭಯ ಅವರಿಗೆ ಕಾಡದೇ ಇರೋದು. ಅದರ ಬಗ್ಗೆನೂ ಕೂಡ ನಂತರ ಆಲೋಚನೆ ಮಾಡ್ಬೋದು, ಅಥವಾ ತನ್ನ ನಿರ್ಧಾರವನ್ನು ಬದಲಾಯಿಸಿದ್ರು ಕೂಡ ಅಚ್ಚರಿ ಇಲ್ಲ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಅದೇನೇ ಇದ್ರೂ ಕೂಡ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಎಲೆಕ್ಷನ್ಗೆ ಸಿದ್ಧವಾಗುವಂಥ ಹಂತದಲ್ಲೇ ಭಾರಿ ಕುತೂಹಲವನ್ನು ಕೆರಳಿಸೋದಂತೂ ಸತ್ಯ. ಜೊತೆಗೆ ಯಾರು ಇಲ್ಲಿಂದ ಅಖಾಡಕ್ಕೆ ಇಳಿತಾರೆ, ಏನೆಲ್ಲ ರಾಜಕೀಯ ಡೆವಲಪ್ಮೆಂಟ್ಗಳು ಇಲ್ಲಿ ನಡೀತವೆ, ಜೊತೆಗೆ ಯೋಗೀಶ್ವರ್ ಅವರ ಪುತ್ರಿ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಾರಾ, ಅವರು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾರಾ, ಕಾಂಗ್ರೆಸ್ ಪರವಾಗಿ ಓಡಾಟವನ್ನು ಮಾಡ್ತಾರಾ, ಹಾಗೆಯೇ ಇಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕೆ ಇಳಿತಾರೆ, ಒಂದು ವೇಳೆ ಮಂಜುನಾಥ್ ಪತ್ನಿಯನ್ನ ಕಣಕ್ಕೆ ಇಳಿಸದೇ ಇದ್ದರೆ ಯೋಗೀಶ್ವರ್ ಅಥವಾ ನಿಖಿಲ್ ಕುಮಾರಸ್ವಾಮಿ ಇಬ್ಬರಲ್ಲಿ ಯಾರು ಕಣಕ್ಕೆ ಇಳಿಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.